ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ. ನಾನು ನಿಮ್ಮ ಪ್ರೀತಿಯ ಮುರಳಿ ಶಿರಾ. ಎಸ್, ಇವತ್ತು ಒಬ್ರು ವಿಶೇಷವಾದಂತ ಅತಿಥಿ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಒಂದು ವಿಶೇಷ. ಯಾವ್ದ್ರ ಬಗ್ಗೆ ನಿಮ್ಮೆಲ್ರಿಗೂ ನಾನು ಕೊಡ್ತಲೇ ಬರ್ತಾ ಇರ್ತೀನಿ. ಅದ್ರ ಬಗ್ಗೆನೆ ಅದು ಬಿಗ್ ಬಾಸ್. ಈ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮದ ಬಗ್ಗೆ ಊಹಾಪೋಹಗಳು ಇನ್ನೊಂದು ಮತ್ತೊಂದು ಮುಗಿದೊಂದು ಸಾವಿರಾರು ಸುತ್ತೋಲೆ ಆಗ್ತಲೇ ಇರುತ್ತೆ. ಅದರ ಜೊತೆಗೆ ಪಾಸಿಟಿವ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇರತಕ್ಕಂತ ಒಬ್ಬ ವ್ಯಕ್ತಿ ಬಗ್ಗೆ ಇವತ್ತು ಮಾತಾಡ್ಲಿಕ್ಕೆ ಅಂತ ಬಂದಿದ್ದೀವಿ. ಸೊ ಏನಪ್ಪಾ ಇದು, ಟ್ರೋಲ್ ಮಾಡ್ತಲೇ ಇದ್ದಾರೆ. ಅದು ಪಾಸಿಟಿವ್ ಟ್ರೋಲ್. ನೆಗೆಟಿವ್ ಟ್ರೋಲ್ ಅಂತ ಒಂದ್ ಕಡೆ ಇರುತ್ತೆ, ಪಾಸಿಟಿವ್ ಟ್ರೋಲ್ ಅಂತ ಒಂದ್ ಕಡೆ ಇರುತ್ತೆ. ಸೊ ಈ ಪಾಸಿಟಿವ್ ಟ್ರೋಲ್ ಮಾಡ್ತಾ ಇದ್ದಾಗ ಏನು ನಿಜವಾಗಿ ಹೋಗಬಹುದಾ, ಹೋಗಲ್ವಾ, ಅಥವಾ ಏನಿರ್ಬೋದು ಅದರ ಒಂದು ಒಳಗುಟ್ಟು ಅನ್ನೋದನ್ನ ಅವ್ರ ಹತ್ರನೇ ಕೇಳಬೇಕು ಅನ್ನೋ ಒಂದು ಕುತೂಹಲ ಆಯ್ತು. ಸೊ ಆ ಒಂದು ವಿಚಾರಕ್ಕೆ ಕಾಂಟ್ಯಾಕ್ಟ್ ಮಾಡಿ ಕರೆಸುವಂತ ಒಂದು ಪ್ರಯತ್ನ ಅಂತೂ ಖಂಡಿತವಾಗಿ ಮಾಡಿದ್ವಿ. ಸರ್ ನಮಸ್ತೆ. ಮೊದಲನೇದಾಗಿ ನಮಸ್ತೆ ಮುರಳಿ ಸರ್. ನಮಸ್ತೆ ಸರ್. ಈಗ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ ನಿಮ್ಮ ಒಂದು ಸುದ್ದಿ. ಈ ಸರಿ ಹೋಗ್ಬಿಡ್ತಾರಂತೆ, ಹಾಗಂತೆ ಹೀಗಂತೆ. ಸೊ ಹಾಗಂತೆ ಈಗಂತೆ ಬೇಡ, ನಿಮ್ಮಂತೆ ಏನ್ ಹೇಳ್ತೀರಿ ಸರ್? ಮೊದಲನೇದಾಗಿ ನನಗೆ ಅಂದ್ರೆ ಸೋಷಿಯಲ್ ಮೀಡಿಯಾದಿಂದ ನಾನು ತುಂಬಾ ದೂರ. ನಾನು 8 ವರ್ಷ ಆಯ್ತು ಜಾಬ್ ಸೇರಿ, ಆದ್ರೂ ನಾನು ಇವತ್ತಿನವರೆಗೂ ಒಂದು ವಾಟ್ಸಪ್ ಸ್ಟೇಟಸ್ ಹಾಕೋನಲ್ಲ. ಬಿಕಾಸ್ ನಮಗೆ ಕೆಲ್ಸದಿರೋ ಒತ್ತಡಕ್ಕೆ ನನ್ಗೆ ಅಷ್ಟೊಂದೆಲ್ಲ ಟೈಮು ಕೂಡ ನನ್ನ ಹತ್ರ ಇಲ್ಲ. ಸೊ ಈಗ ರೀಸೆಂಟ್ ಆಗಿ ಏನೋ ಒಂದು ಪ್ಯಾಷನ್ಗೆ, ನನ್ಗಿರೋ ಮೆಂಟಲ್ ಪ್ರೆಸರ್ಗೆ ಒಂಚೂರು ರಿಲೀಫ್ ಆಗೋಣ ಅಂತ ಕಂಟೆಂಟ್ ಕ್ರಿಯೇಷನ್ ಶುರು ಮಾಡಿದೆ. ಅದ್ರಲ್ಲಿ ಏನೋ ಅದು ನನ್ ಪುಣ್ಯಕ್ಕೆ ಏನಂದ್ರೆ ಈ ಸಲ ಪಬ್ಲಿಕ್ಕಿಗೆ ಆಡಿಷನ್ಸ್ ಕೊಟ್ಟು ಬಿಗ್ ಬಾಸ್ ಅಲ್ಲಿ ಅವಕಾಶ ಕಲ್ಪಿಸಿದ್ರೆ ಅಂತ ನನಗೆ ಗೊತ್ತಾಯ್ತು. ನನಗೆ ಪರ್ಸನಲಿ ನಾನಂದ್ರೆ ನಮ್ಮ ಆಫೀಸಲ್ಲಿ ಆಂಕರಿಂಗ್ ಮತ್ತೊಂದೆಲ್ಲ ಜಾಸ್ತಿ ಮಾಡ್ತಿರ್ತೀನಿ. ಕಲ್ಚರಲ್ ಆಕ್ಟಿವಿಟೀಸ್ ನನ್ ಚಿಕ್ಕೊಂದ್ ಸ್ಕೂಲ್ ಇಂದ ಹಿಡಿದು ಇಲ್ಲಿವರೆಗೂ ನಾನು ಸಮಥಿಂಗ್ ಏನೋ ನನ್ನ ಕನ್ನಡದ ಮೇಲೆ ಅಭಿಮಾನಕ್ಕೆ ಕನ್ನಡದಲ್ಲೇನೆ ಎಲ್ಲ ಪ್ರಾರಂಭ ಮಾಡ್ಬೇಕು ಅನ್ನೋದು ನನ್ನ ಆಫ್ ಆಯ್ತು. ಒಂದ್ ಸೆಕೆಂಡ್ ಇರ್ಲಿ ತೊಂದ್ರೆ ಇಲ್ಲ ಬ್ರೋ, ಅದು ಆಫ್ ಆಗುತ್ತೆ ಬಿಡಿ, ತೊಂದ್ರೆ ಇಲ್ಲ, ಹೋಗ್ತಾ ಇದೆ ಹೇಳಿ ಸರ್. ನನ್ನ ಒಂದು ಮೂಲ ಉದ್ದೇಶ ಕನ್ನಡದಲ್ಲೇನೆ ಎಲ್ಲ ಪರಿಚಯಿಸ್ಬೇಕು ಅಂತ. ನಾನು ಹೊಸದಾಗಿ ಇಲ್ಲಿಗೆ ಬೆಂಗಳೂರಿಗೆ ಬಂದಾಗ ಜಸ್ಟ್ ಯಾವ್ದೇ ಒಂದು ಆಂಕರಿಂಗ್ ಆಗ್ಲಿ ಮತ್ತೊಂದು ರೆಪ್ಯೂಟೆಡ್ ಫಂಕ್ಷನ್ಸ್ ಆದ್ರೂ ಅವ್ರು ಸ್ಟಾರ್ಟ್ ಮಾಡ್ತಿದ್ದೆ, ಹಾಯ್ ಹಲೋ ಗುಡ್ ಮಾರ್ನಿಂಗ್ ದಿಸ್ ಈಸ್. ನನ್ಗದು ಇಲ್ಲ. ನಮ್ಮ ಅಚ್ಚ ಕನ್ನಡದಲ್ಲ ಎಷ್ಟು ಶ್ರೀಮಂತಿಕೆ ಇದೆ ಅಂದ್ರೆ ನಾನು ಅದನ್ನ ಪರಿಚಯಿಸ್ಬೇಕು. ಸೊ ನಾನ್ ಪ್ರಾರಂಭ ಮಾಡಿದೆ ಆಂಕರಿಂಗ್ ಎಲ್ಲ ಫುಲ್ ಕನ್ನಡದಲ್ಲೇನೆ. ಇವತ್ತು ಎಷ್ಟು ಅಂದ್ರೆ ಸುಮಾರು ಒಂದು 25-30 ಆಂಕರಿಂಗ್ ಫಂಕ್ಷನ್ ಮಾಡಿದೀನಿ. ತುಂಬಾ ಅಂದ್ರೆ ನಮ್ಮ ಈ ಬೆಂಗಳೂರು ಕಲ್ಚರ್ಗೆ ನಂದು ಒಂಥರ ಹೊಸತನ ಅಂತ ಅನ್ಸಿರ್ಬೋದು ಅವ್ರಿಗೆ. ಬಟ್ ತುಂಬಾ ಇಷ್ಟ ಪಡ್ತಾರೆ. ಸೊ ಈ ಬಿಗ್ ಬಾಸ್ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ ನನಗೆ ಪರ್ಟಿಕ್ಯುಲರ್ ಆಗಿ ನನ್ಗೇನೋ ಈ ಲೆವೆಲ್ಗೆ ನಂದು ಯಾರೋ ಪುಣ್ಯವಂತರು ನನಗೆ ಗೊತ್ತಿಲ್ಲ ಟ್ರೋಲ್ ಮಾಡ್ತಾರೆ ಅಂತ ಲಿಟರಲಿ ನನಗೆ ಗೊತ್ತಿಲ್ಲ. ನಾನು ಫಸ್ಟ್ ವಿಡಿಯೋ ನಾನು ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕು ಅಂತ ಶುರು ಮಾಡಿದಾಗ್ಲೇ ಫಸ್ಟ್ ವಿಡಿಯೋ ಟ್ರೋಲರ್ಸ್ ಬಗ್ಗೆನೆ ಡೆಡಿಕೇಟೆಡ್ ಆಗಿ ಹಾಕ್ಬೇಕು ಅನ್ನೋದು ನಂದು ಇತ್ತು. ನಿಮ್ ಕೈ ಮುಗಿತೀನ್ರಪ್ಪ, ನಾನ್ ಗೌರ್ಮೆಂಟ್ ಎಂಪ್ಲಾಯ್ ಇದೀನಿ, ಏನೋ ನನ್ ಪ್ಯಾಷನ್ ಮಾಡ್ತಾ ಇರೋದು. ಟ್ರೋಲ್ ಅಂತೂ ಮಾಡಬೇಡಿ, ನನ್ನ ಮಾಡಿ ಒಳ್ಳೇದಕ್ ಮಾಡಿ, ಅಂದ್ರೆ ಕಾಂಟ್ರವರ್ಸಿ ಆಗೋ ತರ ಮಾಡಬೇಡಿ ಅನ್ನೋದೇ ನನ್ ತಲೆಗಿತ್ತು. ಬಟ್ ಗೊತ್ತಿಲ್ಲ ಯಾವ ಪುಣ್ಯಾತ್ಮರು ಮಗದೊಂದು ಅದೇ ಐ ಡೋಂಟ್ ನೋ. ನನಗೆ ಲಿಟರಲಿ ನನಗೆ ಗೊತ್ತಿಲ್ದಾಗ ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಜನ ನನಗೆ ನಂದು ವಿಡಿಯೋ ನನಗೆ ಶೇರ್ ಮಾಡ್ತಿದ್ದಾರೆ. ಅದು ಯಾಕೆ ಹಂಗ್ ಮಾಡ್ತಿದ್ದಾರೆ ಇವತ್ತಿಗೂ ನನಗಂತೂ ಅದು ತುಂಬಾ ಸರ್ಪ್ರೈಸಿಂಗ್ ಇದೆ ಮುಳಿ ಅವರೇ. ಐ ಡೋಂಟ್ ನೋ ಅಂದ್ರೆ ಏನ್ ಆಗ್ತಿದೆ ಬ್ಯಾಕ್ ಗ್ರೌಂಡ್ ಅಲ್ಲಿ, ಏನ್ ಆಗ್ತಿದೆ ಏನಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ನಂಗೆ. ಅದ್ರ ಮೇಲಾಗಿ ಟ್ಯಾಗು ಮೆನ್ಷನ್ಸ್ ಅಂತ ಬರ್ತಿದೆ. ನನ್ಗೆ ಅದು ಏನಂತಾನು ಪರ್ಟಿಕ್ಯುಲರ್ ಆಗಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಬರ್ತಿದೆ, ಕಮೆಂಟ್ ಅಂತ ಓದಕ್ ಹೋದ್ರೆ ಅದು ಮೆನ್ಷನ್ ಡ್ಯೂ ಅಂತ ಏನೋ ಬರ್ತಾ ಇದೆ. ಸೊ ಹಾಗಾದೆಲ್ಲ ಒಳ್ಳೇದಕ್ಕೆ ಅಂತಾರೆ. ನನ್ಗೇನ್ ಯಾವ್ದೇ ರೀತಿಯಾದಂತಹ ಅದರಿಂದ ಎಜಿಟೇಷನ್ ಏನಿಲ್ಲ. ಮಾಡೋ ಕಾರ್ಯಗಳು ಯಾವ್ದೇ ಅಂದ್ರೆ ಇನ್ನೊಂದೇನಂದ್ರೆ ಆ ಸಹಾಯ ಮಾಡ್ತಾರೆ ಅದು ಇದಂತ ಹಾಕಿದ್ದಾರೆ. ಬಟ್ ಸ್ಟಿಲ್ ನಾನ್ ಮಾಡೋವಾಗ ನನ್ ಯಾವ್ದೇ ನಿರೀಕ್ಷೆ ಇರ್ಲಿಲ್ಲ. ಬಿಕಾಸ್ ಅದ ಆಲೆ 2 ವರ್ಷ 3 ವರ್ಷ ಆಯ್ತು ಮಾಡ್ತಾನೆ ಬಂದಿದ್ದೀನಿ. ಇಷ್ಟು ದಿನ ಬೇಕಿರ್ಲಿಲ್ಲ ನನಗೆ ಪಬ್ಲಿಸಿಟಿ. ಅದನ್ನ ನಾನು ಕೇಳಲೇಬೇಕು ಅನ್ನೋದು ಮೊದಲನೇದಾಗಿ. ಈಗ ನನಗ್ ಗೊತ್ತು ತಮ್ಮ ಹೆಸರಾಗ್ಲಿ ಇನ್ನೊಂದು ಮತ್ತೊಂದು ನೀವ್ ಏನೇನ್ ಮಾಡಿದಿರಿ. ಅದೇ ನಾವೀಗ ನಿಮ್ಮನ್ನ ಕರ್ಸೋದಕ್ಕಿಂತ ಮುಂಚೆ ತುಂಬಾ ರಿಸರ್ಚ್ ಮಾಡಿ ಏನು ಎತ್ತ ಈ ವ್ಯಕ್ತಿ ಹಿನ್ನೆಲೆ ಏನು ಅಂತ ಅಂದ್ಬಿಟ್ಟು ಎಲ್ಲ ನೋಡಿದಾಗ ನಮಗ್ ಗೊತ್ತಾಯ್ತು. ಸೊ ಇನ್ನು ಕೆಲವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ತಮ್ಮ ಪರಿಚಯ ಮೊದಲನೇದಾಗಿ ಮಾಡ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ನಾನು ಕೇಳುವಂತ ಕ್ವಶನ್ಸ್ ಬೇರೆ ಇದೆ, ಆಮೇಲೆ ಕೇಳಿ. ನನ್ನ ಹೆಸರು ಬಂದು ಪ್ರವೀಣ್ ಮೆದಿಕೇರ್ನಹಳ್ಳಿ ಅಂತ. ನಾನು ದಾವಣಗೆರೆ ಡಿಸ್ಟಿಕ್ ಜಗಳೂರು ತಾಲೂಕ್ ಮೆದಿಕೇರ್ನಹಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಹುಟ್ಟಿದಂತ ಒಬ್ಬ ಯುವಕ ಅಂದ್ರೆ ಹುಟ್ಟಿದಾಗ ಮಗು ಇರ್ತೀನಿ, ಈಗ ಯುವಕ ಆಗಿದ್ದೀನಿ ಬಿಡಿ. ಸೊ ನಂದಂದ್ರೆ ನನ್ ಲೈಫ್ ಅಲ್ಲಿ ಅಂದ್ರೆ ತುಂಬಾ ಕಷ್ಟಪಟ್ಬಿಟ್ಟಿದೀನಿ. ನೆವರ್ ಎಕ್ಸ್ಪೆಕ್ಟೆಡ್ ನಾನು ಇವತ್ತು ನಿಮ್ ಜೊತೆ ಬಂದು ಇಂಟರ್ವ್ಯೂ ಮಾಡೋ ಲೆವೆಲಿಗೆ ನಾನು ಬದುಕ್ತಿದೀನಿ ಅಂದ್ರೆ ನನ್ ಕನ್ಸ ಅನ್ನೋದು ನನಗೆ ಸೀರಿಯಸ್ ಆಗಿ ಗೊತ್ತಿಲ್ಲ. ನಾನು ಮಾಡ್ತಿದ್ದು ಕೆಲಸ ಅಂದ್ರೆ ತುಂಬಾ ಬಡತನದಿಂದ ಬಂದಂತವ್ ನಾನು.
ಸೊ ನಾನು SLC ಮುಗಿಸ್ತೀನಿ, 83% ಆಗುತ್ತೆ. ಆಮೇಲೆ PUC ಅಡ್ಮಿಷನ್ ಮಾಡಿಸ್ತೀನಿ. ನನಗಿರೋ ಬಡತನಕ್ಕೋ ಮತ್ತೊಂದು ಸಾಲಕ್ಕೋ ನನ್ನ ಕೈಲಿ ಎಜುಕೇಶನ್ ಕಂಟಿನ್ಯೂ ಮಾಡಕ್ಕಾಗಲ್ಲ. ಸಡನ್ ಆಗಿ ಕಾಲೇಜ್ ಬಿಟ್ಬಿಡ್ತೀನಿ. 2 ವರ್ಷ ನಾನು ಮಾಡದಿರೋ ಕೆಲಸ ಇಲ್ಲ. ಮಳಲು ಹೊತ್ತಿದ್ದೀನಿ, ಗಾರೆ ಕೆಲಸ ಮಾಡಿದೀನಿ, ಇವನ್ ಟಾಯ್ಲೆಟ್ ಕೂಡ ತೊಳೆದಿದ್ದೀನಿ ಯಾವ್ದೋ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ, ಯಾವ್ದಂತ ಬೇಡ. ಸೊ ಅಷ್ಟೆಲ್ಲ ಮಾಡಿ ಅಗೇನ್ ನನಗೆ ಇಲ್ಲ ಓದ್ಲೇಬೇಕು, ನನ್ನ ದಾರಿ ಇದಲ್ಲ ಅಂತ ಮತ್ತೆ ಡಿಪ್ಲೊಮಾ ಸೇರ್ಕೊಂಡೆ. ಸೊ ಡಿಪ್ಲೊಮಾ ಸೇರ್ಕೊಂಡು ನನ್ಗೆ ಇವತ್ತು ನಾನು ನೆನೆಸ್ಬೇಕು, DRR ಗೌರ್ಮೆಂಟ್ ಪಾಲಿಟೆಕ್ನಿಕ್ ದಾವಣಗೆರೆ, ಅಲ್ಲಿ ನನಗೆ ಸೀಟ್ ಸಿಕ್ತು. ಗೌರ್ಮೆಂಟ್ ಹಾಸ್ಟೆಲ್ ಸಿಕ್ತು. ಸೊ 1200 ರೂಪಾಯಿ ಫೀಸು ನನಗೆ ಕಟ್ಬೇಕಾಗಿದ್ದ. ಅವಾಗ 1600 ರೂಪಾಯಿ ಸ್ಕಾಲರ್ಶಿಪ್ ಬರ್ತಿತ್ತು. ಇನ್ನೂ 400 ರೂಪಾಯಿ ನನಗೆ ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ನನಗೆ ಮಿಕ್ಕೋದು. ಸೊ ಅದು ಒಂದು ಉದ್ದೇಶಕ್ಕೆ ನಂದು ಎಜುಕೇಶನ್ ಮುಗಿಸಿದೆ. ಡಿಪ್ಲೊಮಾ ಮುಗಿಸಿದ ತಕ್ಷಣ ನಮಗೆ ಕಾಲ್ಫಾರ್ ಆಯ್ತು. KPTCL ಅನ್ನೋದಕ್ಕಿಂತ ಇದಕ್ಕಿಂತ ಮುಂಚೆ ಒಂದು BCCL ಅಂತ ಆಗಿತ್ತು. ನಂದು ಅವಾಗ ಡಿಪ್ಲೊಮಾನು ಮುಗ್ದಿತ್ತು. ಸೊ ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ವಿ, ಎಕ್ಸಾಮ್ ಬರೆದ್ವಿ. ಅದ್ರಲ್ಲಿ ಏನಂತಂದ್ರೆ ಇಲ್ಲಿವರೆಗೂ ನನ್ ಮನೆಯವ್ರಿಗೆ ಹೇಳಿಲ್ಲ, ಬಟ್ ಇವತ್ತೇ ಹೇಳ್ತಿರೋದು, ಅದ್ ನಂಗೆ BCCL ಅಪಾಯಿಂಟ್ ಆಗಿತ್ತು. ಬಟ್ ಒಂದೇ ರೀಸನ್ ಏನಂದ್ರೆ ನಾನ್ ಜಾರ್ಖಂಡ್ ಅಲ್ಲಿ ಇತ್ತು ಅದು ಲೊಕೇಶನ್. ಸೊ ಜಾರ್ಖಂಡ್ ಬಿಟ್ರೆ ನಾನು ಇಲ್ಲಿಂದ ಅಲ್ಲಿಗೆ ಹೋದ್ರೆ ಅಲ್ಲೇ ರಿಟೈರ್ಡ್ ಆಗ್ಬೇಕಿತ್ತು. ಸೊ ಹಂಗಾಗಿ ನಾನು ಅದನ್ನ ಹೋಗ್ಲಿಲ್ಲ. ನಾನು ಈ ವೇದಿಕೆಯಲ್ಲಿ ನೆನ್ಸ್ಕೋಬೇಕಾದಂತ ವ್ಯಕ್ತಿಗಳು ಸುಮಾರು ಜನ ಇದ್ದಾರೆ. ಅದ್ರದ್ದೇ ಆದಂತ ಒಂದು ಲಿಸ್ಟ್ ಇದೆ. ಅದು ಯಾರ್ದು ಈಗ ಒಬ್ರದ್ದು ಆದ್ರೆ ಪ್ರಿಯಾರಿಟಿ ವೈಸ್ ಬಂದ್ಬಿಡುತ್ತೆ, ಅವ್ರದ್ದು ಯಾರ್ದು ಬೇಡ. ಸೊ ಅವಾಗ BCCL ನಾನು ಇಲ್ಲ ಅಂತ ಅಂದೆ. ನನಗೊಬ್ರು ಅಂದ್ರೆ ನನ್ನ ಗುರುಗಳು, ನನ್ನ ತಂದೆ ಸಮಾನರು, ನಮ್ಮ ಮಾವ ಅಂತಾನೆ ಕರಿತೀನಿ, ನನ್ನ ಹಾಸ್ಟೆಲ್ ವಾರ್ಡನ್ ಅವರು. ಸೊ ನನಗೆ ಅನ್ನ ಬಟ್ಟೆ ಹಾಕಿರೋರು, ಊಟ ಕೊಟ್ಟಿರೋರು, ನನ್ನ ಫೀಸ್ನು ಕಟ್ಟಿರೋರು. ಸೊ ಅಷ್ಟು ತುಂಬಾ ಉದಾರವಾದ ವ್ಯಕ್ತಿ ಅವರು. ಸೊ ಅವ್ರಿಗೆ ಹೇಳ್ದೆ ನಾನು, BCCL ಆಗಿದೆಲ್ಲ ಹೋಗ್ತೀಯಾ ಬೇಡ, ನೀನೇನೋ ಈಗ ಹೆಂಗೋ ಇಂಜಿನಿಯರಿಂಗ್ ಮಾಡ್ತಿದ್ಯಾ, IAS KS ಮಾಡು, ನಾನೇನೋ ನಿನ್ ಡೆಲ್ಲಿ ಕಳಿಸ್ತೀನಿ, ಕೋಚಿಂಗ್ ಏನೋ ಸಮಥಿಂಗ್ ಏನೋ ಮಾಡ್ತೀಯಾ ಅಂತ. ಆಯ್ತು ಮಮ್ಮ ನೋಡ್ತೀನಿ ಅಂತ ಅದ್ BCCL ನಾನು ಸ್ಟ್ರೈಟ್ ಅವೇ ರಿಜೆಕ್ಟ್ ಮಾಡಿದೆ. ನನಗೆ ಅವತ್ತಿರೋ ಪರಿಸ್ಥಿತಿಲಿ ನಮ್ಮ ಮನೇಲಿ BCCL ಹೋಗ್ಲೇಬೇಕಾದಂತ ಪರಿಸ್ಥಿತಿ. ಸೊ ಬಿಕಾಸ್ ಏನಂತಂದ್ರೆ ನನಗೆ 50 ರೂಪಾಯಿ ಬಸ್ ಚಾರ್ಜ್ ಇಲ್ದೆ ಇರೋದಕ್ಕೆ ಎಷ್ಟೋ ವಾರ ನಾನು ಊರುಗಳಿಗೆ ಹೋಗಿಲ್ಲ. ನಮ್ಮ ಊರಿಗೆ 30 ಕಿಲೋಮೀಟರ್ ದಾವಣಗೆರೆಯಿಂದ ನನ್ನ ಊರು, ಹಳ್ಳಿಗೂ ನಾನು ಹೋಗಕ್ ಆಗಿಲ್ಲ. ಸೊ ಆ ಕಾರಣದಿಂದ ನನಗೆ ಅದು ಮನೇಲಿ ಹೇಳಿದ್ರೆ ಹೋಗುವಂತ ಎಲ್ಲ ಅಂದ್ಬಿಡ್ತಾರೋ ಅನ್ನಲ್ಲ ಅವರು. ಬಟ್ ಸ್ಟಿಲ್ ನಾನು ಅದನ್ನ ಹೇಳಿಲ್ಲ. ಇದೇ ಇಂಟರ್ವ್ಯೂ ಹೇಳ್ತಾ ಇರೋದು. ಅದಾದ್ಮೇಲೆ KPTCL ಕಾಲ್ಫಾರ್ ಆಯ್ತು. KPTCL ಹಾಕಿದೆ. ಸೊ ಅಲ್ಲಿ ಕಾಲ್ಫಾರ್ ಆಗಿದ್ದು 12 ಪೋಸ್ಟ್ಗೆ. ಸುಮಾರು ಒಂದು ನನಗೆ ಗೊತ್ತಿರೋ ಪ್ರಕಾರ, ತಪ್ಪೋ ಸರಿನೋ ಗೊತ್ತಿಲ್ಲ, ಒಂದು 78,000ದಿಂದ 80,000 ಜನ ಎಕ್ಸಾಮ್ ಬರ್ದಿದ್ವಿ. ಅದರಲ್ಲಿ ಸೆಲೆಕ್ಟ್ ಆಗಿದ್ದೆ 12 ಜನ. ಅದ್ರಲ್ಲಿ ನಾನು ಒಬ್ಬ. ಸೊ ಆಮೇಲೆ ನಮ್ದು ಇಲ್ಲಿ ಕೆಲಸ ಮಾಡ್ತಿರುವಾಗ್ಲೇನೆ ಇಲ್ಲಿ ಆಲ್ರೆಡಿ 5 ವರ್ಷ ಸರ್ವಿಸ್ ಮಾಡಿದ್ದೆ. ಡಿಪಾರ್ಟ್ಮೆಂಟ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ಗೂ ಅಪ್ಲಿಕೇಶನ್ ಹಾಕಿ ಅವಾಗ ಬರ್ದಿದ್ದೆ. ಅದನ್ನು ಕೂಡ KPSC ಇಂದ ನನಗೆ ಬಂತು. ಸೊ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬನ್ನಿ, ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತ. ಸೊ ನನಗೆ ಈ ನನ್ನ ಇಷ್ಟೆಲ್ಲಾ ಕೊಟ್ಟಂತ ನನ್ನ ಮಾತೃ ಇಲಾಖೆನ ಬಿಟ್ಟು ಹೋಗಕ್ ನಂಗೆ ಮನ್ಸಾಗಿಲ್ಲ. ಸೊ ಸ್ಟ್ರೈಟ್ ಅವೇ ನಾನು ಬರಲ್ಲ ಅಂತ ಬರ್ಕೊಟ್ಟೆ. ಸೊ ಇವಾಗ ಆಸ್ ಎ ಜೂನಿಯರ್ ಇಂಜಿನಿಯರ್ ಪ್ರಭಾರ ವ್ಯವಸ್ಥೆಯಲ್ಲಿ ಅಸಿಸ್ಟೆಂಟ್ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಝೋನಲ್ ಆಫೀಸ್ KPTCL ಅಲ್ಲಿ ಕೆಲಸ ಮಾಡ್ತೀನಿ. ಎಸ್ ಸರ್. ಏನು ನಿಮ್ಮ ಬಗ್ಗೆ ಕೆಲವು ನನಗ್ ಬಂದಿರೋ ಮಾಹಿತಿಗಳ ಪ್ರಕಾರ ತಾವು ನಿಮ್ಮ ಇಡೀ ಊರವ್ರನ್ನೆಲ್ಲ ಕರ್ಕೊಂಡ್ ಬಂದು ಬೆಂಗಳೂರು ತೋರಿಸಿ, ಏನದು ಒಂದು ಆಶ್ಚರ್ಯಕರವಾಗಿದೆಯಲ್ಲ, ಏನದು ಸರ್? ಆಕ್ಚುಲಿ ಇವತ್ತು ಅದನ್ನ ಅಂದ್ರೆ ಮನ್ಸಲ್ಲಿ ಏನಿತ್ತು ಅನ್ನೋದು ಹೇಳ್ಬಿಡ್ತೀನಿ. ನಾನು ಇಲ್ಲಿವರೆಗೂ ನನ್ನ ಫಂಕ್ಷನ್ಸ್ ಮತ್ತೊಂದು ಊರಲ್ಲೇ ಹಮ್ಕೊಂಡಿದ್ದೆ. ಸೊ ನನ್ನ ಊರಿನ ನನ್ನ ಮದುವೆ ಕೂಡ ಅಷ್ಟೇನೆ. ನಾನು ಇರೋದ್ ಬೆಂಗಳೂರು ಆದ್ರೂ ನನ್ನ ಜಗಳೂರಲ್ಲೇ ಹಮ್ಕೊಂಡೆ. ಯಾಕಪ್ಪ ಅಂತಂದ್ರೆ ನನ್ನನ್ನ ಹಾರೈಸ್ಬೇಕು, ಇವನ್ಗೆ ಆಶೀರ್ವಾದ ಮಾಡ್ಬೇಕು ಅಂತ ತುಂಬಾ ಜನ ವಯಸ್ಸಾದವ್ರು ನಮ್ಮ ಊರಲ್ಲಿ ಇದ್ದಾರೆ. ಪ್ರವೀಣ್ಗೆ ನಾವು ಆಶೀರ್ವಾದ ಮಾಡ್ಬೇಕು, ಅವ್ನಿಗೆ ಅಕ್ಷತೆ ಹಾಕ್ಬೇಕು ಅನ್ನೋ ತುಂಬಾ ಆಸೆ ಇತ್ತು. ಸೊ ಆ ಕಾರಣಕ್ಕೆ ನಾನು ನನ್ನ ಜಗಳೂರಲ್ಲಿ ಮದುವೆ ಮಾಡ್ಕೊಂಡೆ. ಈಗ ನನಗೆ ಒಂದ್ ಆಪ್ಷನ್ ಇದ್ದಿದ್ದೇನಂದ್ರೆ ಬೆಂಗಳೂರಲ್ಲಿ ಏನಾದ್ರು ಮಾಡ್ಬೇಕು ಅಂತ ಅಂದ್ರೆ ಅದೊಂದ್ ಯಾವ್ದೋ ಒಂದು ಸಣ್ಣ ಕಾರ್ಯಕ್ರಮ ಇತ್ತು. ಅದು ಅಗೇನ್ ಮತ್ತೆ ನಮ್ಮೂರಲ್ಲಿ ಹೋದ್ರೆ ಅವ್ರಿಗೆ ಏನು ತೋರ್ಸಕ್ ಆಗಲ್ಲ. ಅಟ್ಲೀಸ್ಟ್ ಹಿಂಗಾದ್ರೂ ಈ ನೆಪದಲ್ಲಾದ್ರೂ ಅವ್ರು ಬೆಂಗಳೂರಿಗೆ ಬರ್ಲಿ ಅಂತ ಒಂದ್ ಯಾವ್ದೋ ಒಂದ್ ಸಣ್ಣ ಕಾರ್ಯಕ್ರಮ ಹಮ್ಕೊಂಡೆ ಬೆಂಗಳೂರಲ್ಲಿ. ಸೊ ಬೆಂಗಳೂರಲ್ಲಿ ಕಾರ್ಯಕ್ರಮ ಹಮ್ಕೊಂಡು ನಾನ್ ಹಿಂಗೆ ಇಲ್ಲ ನೀವು ಬರ್ಲೇಬೇಕು, ಹಿಂಗ್ ಬೆಂಗಳೂರಲ್ಲಿ 2 ದಿನ ನೀವು ರಜಾ ಹಾಕ್ಬಿಟ್ಟೆ ಬನ್ನಿ. ರಜಾ ಇನ್ ದ ಸೆನ್ಸ್ ಎಲ್ಲ ರೈತರು, ಕೂಲಿ ಕಾರ್ಮಿಕರು 2 ದಿನ ಎಲ್ಗೂ ಬರ್ಬೇಡಿ, ಎಲ್ಗೂ ಹೋಗ್ಬೇಡಿ. ಅವ್ರಿಗೆ ನಿಮ್ ಓನರ್ಗೆ ಯಾರು ನೀವು ಕೂಲಿ ಹೋಗ್ತೀರಾ ಅವ್ರಿಗೆ ನಿಜ ಹೇಳಿ ಬಂದ್ಬಿಡಿ. ಇಲ್ಲಿ ಬಂದ್ಮೇಲೆ ಸುಮ್ನೆ ಅಯ್ಯೋ ಕೈ ಕೊಟ್ಟೋದ್ರ ಅನ್ನೋದು ಬೇಡ ಅಂತ ಹೇಳಿ ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳಿದೆ. ಎಲ್ಲಾ ವಯಸ್ಸಾದವರು, ಮುರಳಿ ಸರ್ ನೀವು ನಂಬಲ್ಲ, ಲಿಟ್ರಲಿ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸರಿ ಸುಮಾರು ಮ್ಯಾಕ್ಸಿಮಮ್ ಅಂದ್ರೆ ಒಂದು 80-82 ವರ್ಷ ವಯಸ್ಸಾಗಿರೋರು ಸಮೇತನು ಬಸ್ ಅಲ್ಲಿ ಬೆಂಗಳೂರವರೆಗೂ ಜರ್ನಿ ಮಾಡ್ಕೊಂಡ್ ಬಂದಿದ್ದಾರೆ, ಓನ್ಲಿ ಬಿಕಾಸ್ ಆಫ್ ಮೀ. ಸೊ ಅಂತದ್ 2 ಬಸ್ ನಾನು ಮಾಡಿದ್ದೆ. ಅಂದ್ರೆ ಅವ್ರು ಏನಾದ್ರೂ ಮಾಡಿ ಪರಿಚಯ ಮಾಡ್ಲೇಬೇಕು ಅಂತ. ಸೊ ಅವ್ರನ್ನ ಕರ್ಕೊಂಡು ಇಲ್ಲಿ ಬೆಂಗಳೂರಿಗೆ ಬಂದು ನಾನು
ಇಲ್ಲೇ ಅವ್ರನ್ನ ಒಂದ್ ರಾತ್ರಿ ಸ್ಟೇ ಮಾಡಿಸಿ ನೆಕ್ಸ್ಟ್ ಡೇ 2 ಬಸ್ಸಲ್ಲೂ ನಾನು ನನ್ನ ಫ್ರೆಂಡ್ ಒಬ್ಬ ಇದು ನನ್ಗೇನ್ ಬೆಂಗಳೂರಲ್ಲಿ ಇಸ್ಕಾನ್ ಟೆಂಪಲ್ ರಾಜ್ಕುಮಾರ್ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಅದರಲ್ಲಿ ಎಸ್ಪೆಷಲಿ ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅವ್ರು ಎಷ್ಟೋ ವರ್ಷದ ಕನಸು ಅದು. ಅಯ್ಯೋ ನಾವು ಪುನೀತ್ನ ಅಂತೂ ನೋಡಕ್ಕಾಗಿಲ್ಲ, ಅವ್ರ ಸಮಾಧಿನಾದ್ರೂ ನೋಡ್ಬೇಕು ಅನ್ನೋದು ಎಷ್ಟೋ ವಯಸ್ಸಾದವರ ಒಂದು ಕನ್ಸಿತ್ತು. ನನ್ ಊರಿಗೆ ಹೋದಾಗೆಲ್ಲ ಪುನೀತ್ ಸಮಾಧಿ ನಿಮ್ಗೆ ಹತ್ರ ಆಗುತ್ತಾ, ಅಲ್ಲೇ ನಾನು ವಾಸ ಮಾಡ್ತಿರೋದು, ಅವ್ರ ಒಂಥರ ಏನೋ ಒಂಥರ ಆಶ್ಚರ್ಯಚಕಿತರ ಕೇಳ್ತಾ ಇದ್ರು. ನನ್ಗೆ ಅವತ್ತೇನೆ ನಾನು ಡಿಸೈಡ್ ಮಾಡಿದ್ದೆ ಇವ್ರು ಅಟ್ಲೀಸ್ಟ್ ನಾನಾದ್ರೂ ತೋರಿಸ್ಬೇಕು ಅನ್ನೋದು. ಬಿಕಾಸ್ ಅಷ್ಟೊಂದು ಆಫರ್ ಎಲ್ಲ ಮಾಡಿ ಬರೋಂತ ಅವ್ರಿಗೆ ಸಾಧ್ಯತೆ ಇರ್ಲಿಕ್ಕಿಲ್ಲ ಅಂತ ಅನ್ಕೊಂಡು 2 ಬಸ್ ಮಾಡ್ಕೊಂಡು ವಿಧಾನಸೌಧ, ರಾಜ್ಕುಮಾರ್ ಸಮಾಧಿ, ಇಸ್ಕಾನ್ ಟೆಂಪಲ್, ನನ್ನೊಂದು ರೂಟ್ ಮ್ಯಾಪ್ ಇದೆ ಹಾಗೇನ್, ಮತ್ತೆ ಒಂದು ಓರಿಯನ್ ಮಾಲ್. ಸೊ ಇಷ್ಟನ್ನ ಅವ್ರಿಗೆ ತೋರಿಸಿ ನಿಜ ನೀವು ನಂಬಲ್ಲ, ಅಲ್ಲಿ ಸಮಾಧಿ ಹತ್ರ ನಿಂತ್ಕೊಂಡು ಅಂದ್ರೆ ಹಿರಿಯರು ನಾನ್ ಇವತ್ತೇ ಸತ್ರು ಪರವಾಗಿಲ್ಲಪ್ಪ, ನಿನ್ ಸಾಯೋವರೆಗೂ ನೀನ್ ತಣ್ಣಗಿರುವಂತ ಆರೈಸಿರೋ ತುಂಬಾ ಜನ. ಸರ್ ಎಷ್ಟು ಈಗ 2 ಬಸ್ ಅಂದ್ರೆ ಒಂದ್ ಬಸ್ ನಲ್ಲಿ 40 ಜನ 50 ಜನ, ಸೊ 50 ಜನ ಅಂದ್ರೆ 100 ಜನ ಕರ್ಕೊಂಬಂದು ಊಟ ತಿಂಡಿ ಏನು ಮಿನಿಮಮ್ ಒಂದ್ 40-50 ಸಾವಿರ ರೂಪಾಯಿ ಬರೀ ಊಟ ತಿಂಡಿ ಖರ್ಚು ವೆಚ್ಚ ಅಂತಾನೆ ಹೋಗ್ಬಿಟ್ಟಿರುತ್ತೆ ಬಸ್ ಇಂದು. ಇನ್ನೊಂದೇನೆ ಅದೇ ನನ್ಗೆ ಅದು ಎಕ್ಸ್ಪೆಂಡಿಚರ್ ಏನಂತಂದ್ರೆ ನನಗ್ ಬರೋ ಸಂಬಳದಲ್ಲಿ ಒಂದ್ 5,000-10,000 ಕೂಡಿ ಇಟ್ಕೊಂಡು ಸ್ವಲ್ಪ ನಂದು ಅಂತ ಸೇವಿಂಗ್ಸ್ ಒಂದ್ 20-30 ಸಾವಿರ ಒಂದ್ 40 ಸಾವಿರದವರೆಗೂ ನಾನು ಇಟ್ಕೊಂಡಿದ್ದೆ. ನನ್ನಿಬ್ರು ಫ್ರೆಂಡ್ಸ್ ಇದಾರೆ, ಸೊ ಅವರು ಇಲ್ಲ ಬರ್ಲೇಬೇಕು ಅಂತ ಅವ್ರೇನೋ ಒಂಚೂರು ಶೇರಿಂಗ್ ಎಲ್ಲ ಮಾಡ್ಕೊಂಡು ಸೊ ಫೈನಲಿ ನಾವು ಬೆಂಗಳೂರಿಗೆ ಕರ್ಸಿ ಅವ್ರನ್ನೆಲ್ರಿಗೂ ತೋರಿಸಿ ವಾಪಸ್ ಊರಿಗೆ ಕಳ್ಸಿದ್ವಿ. ಬಟ್ ನನಗೆ ಅದರಿಂದ ಕಳ್ಕಂಡೆ ಅನ್ನೋದಕ್ಕಿಂತ ಪಡ್ಕೊಂಡಿದ್ದಂತೂ ಎಷ್ಟು ನನ್ನ ತಾಯಂದ್ರು ನನ್ನ ಅಕ್ಕಂದ್ರು ನಾವ್ ಇನ್ ಜೀವನದಲ್ಲೋ ನೋಡ್ತಿದ್ವೋ ಇಲ್ವೋ, ನಮ್ಮ ಸ್ವಂತ ಮಕ್ಕಳೇ ನಮ್ಮನ್ ಕರ್ಕೊಂಡ್ ಬರ್ಲಿಲ್ಲ, ಅಪ್ಪ ನೀನ್ ಯಾರೆತ್ತ ಮಗನಪ್ಪ ಇಷ್ಟೆಲ್ಲ ತೋರ್ಸ್ದೆ ಅನ್ನೋದು ಅವ್ರು ಆರೈಸಿದ್ರಲ್ಲ, ನನಗೆ ಅಂದ್ರೆ ತುಂಬಾ ತೃಪ್ತಿ ಆಗೋಯ್ತು ಅದೊಂದು ಕಾರ್ಯಕ್ಕೆ. ಎಸ್ ರೆಡಿನಾ? ಎಸ್ ಪ್ರವೀಣ್ ಅವ್ರೆ, ತಾವ್ ಹೇಳ್ತಾ ಇದ್ರಿ ನನ್ನ ಇಬ್ರು ಫ್ರೆಂಡ್ಸ್ ಇದ್ದಾರೆ, ನಾನೊಂದ್ ಸ್ವಲ್ಪ ಕೂಡಿಟ್ಟಿದ್ದೆ, ಅದ್ರ ಜೊತೆ ಅವರು ಕೂಡ ಸೇರಿ ಇದನ್ನ ಮಾಡಿದ್ರು ಅಂತ. ಏನದು ಫ್ರೆಂಡ್ಸ್ಗಳು? ಈಗ ಫ್ರೆಂಡ್ಶಿಪ್ ಅಂತಂದ್ರೆ ಆಯಾ ಇವನ್ ಖರ್ಚು ಮಾಡ್ಕೊಳ್ಳೋದಾದ್ರೆ ನಮಗೇನಕ್ಕಪ್ಪ ಬೇಕು ಅನ್ನೋಂತ ಮನಸ್ಥಿತಿಗಳು ಜಾಸ್ತಿ. ಒಳ್ಳೆಯವ್ರು ಇದಾರೆ, ಅದು ಬೇರೆ ಪ್ರಶ್ನೆ. ಬಟ್ ನಿಮ್ಮ ಫ್ರೆಂಡ್ಶಿಪ್ ಅಥವಾ ನಿಮ್ಮ ಅವರ ಹೆಸರೇನು, ಏನ್ ಕತೆ ಅಂತ? ಸರ್ ಸಂಸ್ಕೃತದಲ್ಲಿ ಒಂದೇ ಒಂದು ಕೋಟ್ ಇದೆ, ಆಪತ್ಕಾಲೇ ತು ಸಂಪ್ತಾಪ್ತೆ ಎನ್ ಮಿತ್ರಂ ಮಿತ್ರಮೇವ ತತ್, ವೃದ್ಧಿಕಾಲೇ ತು ಸಂಪ್ರಾಪ್ತೆ ದುರ್ಜನೋಪಿ ಸೌರುದ್ಭವೇತ್. ಇದ್ರ ಅರ್ಥ ಏನಂದ್ರೆ ಯಾರು ನನ್ನ ಕಷ್ಟ ಕಾಲದಲ್ಲಿ ನನ್ ಜೊತೆ ಇರ್ತಾರಲ್ಲ ಅವನೇ ನಿಜವಾದ ಸ್ನೇಹಿತ. ಯಾರು ನಾನೆಲ್ಲ ವೃದ್ಧಿ ಆಗೋ ಟೈಮಲ್ಲಿ ಬರ್ತಾನಲ್ಲ ಅವನು ಒಬ್ಬ ದುಷ್ಟ ಆದ್ರೂನು ನಾನು ಒಳ್ಳೆಯವನು ಅಂತ ನಮ್ಮ ಹತ್ರ ಬರ್ತಾನೆ. ಸೊ ನನ್ನ ಹತ್ರ ಇರೋ ಫ್ರೆಂಡ್ಸ್ ಮೊದಲನೇ ವಾಕ್ಯಕ್ಕೆ ಅನ್ವಯ ಆಗೋಂತ. ನನ್ನ ಹತ್ರ ಒಬ್ಬ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ನಾವು ಹುಟ್ಟಿ ಬೆಳೆದು ಜೊತೆಗೆ ಮಲ್ಗಿ ಎದ್ದು ಕೂಡಿ ಕಳೆದು ನನ್ನ ಡಿಪ್ಲೊಮಾ ವರ್ಗು ತಂದವನೊಬ್ಬನು ಅಜಯ್ ಅಂತ ನಾನು ಹೇಳ್ತೀನಿ. ಡಿಪ್ಲೊಮಾ ಇಂದ ಇಲ್ಲಿಗೆ ತಂದು ನಿಲ್ಸ್ತವನು ಸಚಿನ್. ಸೊ ನೀವು ಯೂಶಲಿ ನಂಬಲ್ಲ, ನಾನು ಡಿಪ್ಲೊಮಾ ಸೇರಿದಾಗ ನನಗೆ ಇವನ್ ಯಾವ್ದೇ ಒಂದು ಸೆಂಡ್ ಆಫ್ ಪಾರ್ಟಿ ಮತ್ತೊಂದು ಅಂದಾಗ ನಾನು ಸೇರಿದ್ ಗೌರ್ಮೆಂಟ್ ಕಾಲೇಜ್ ಆದ್ರೂ ಫೀಸಿನ ನನಗೇನಂತ ಇದಾಗ್ಲಿಲ್ಲ. ಯಾವ್ದೇ ಒಂದು ಸೆಂಡ್ ಆಫ್ ಫಂಕ್ಷನ್ ಆದ್ರೂನು ನನಗೆ ಗೊತ್ತಿಲ್ದೇನೆ ಪರ್ ಹೆಡ್ 500-600 ರೂಪಾಯಿ ಇದಾಕಿರೋಲ್ಲ ಅವ್ನು ಕೊಟ್ಟಿರೋನು. ಇವನ್ ಲಿಟ್ರಲಿ ನೀವು ನಂಬಲ್ಲ, ನನ್ಗೆ ನನ್ನ ಹಾಸ್ಟೆಲ್ಗೂ ನನ್ನ ಕಾಲೇಜ್ಗೂ ಸುಮಾರು ಒಂದು 7-8 ಕಿಲೋಮೀಟರ್. ಸೊ ನನಗೆ ಮಧ್ಯಾಹ್ನ ತಿಂಡಿ ಕೊಡ್ತಾ ಇರ್ಲಿಲ್ಲ. ನನಗೆ ಮಧ್ಯಾಹ್ನ ಲ್ಯಾಬ್ ಇರೋದು, ಬೆಳಗ್ಗೆ ತೇರಿ ಇರೋದು. ಮಧ್ಯಾಹ್ನ ಊಟ ನನಗೆ ಅಂದ್ರೆ ದುಡ್ಡು ಕೊಟ್ಟು ತಿನ್ನೋಷ್ಟು ನನಗೆ ಇಲ್ಲ, ಕೆಪಾಸಿಟಿ ಇಲ್ಲ. ಸೊ ನನ್ ಫ್ರೆಂಡ್ ಇದ್ದಿದ್ದು ಹಾಸ್ಟೆಲ್, ಅವ್ನು ಸ್ವಲ್ಪ ಫೈನಾನ್ಷಿಯಲಿ ಮನೆ ಕಡೆ ಎಲ್ಲ ಚೆನ್ನಾಗಿದ್ರು. ಅವ್ನು ಇದ್ದಿದ್ದು ಹಾಸ್ಟೆಲ್ ಅಲ್ಲಿ. ಬಟ್ ಹಾಸ್ಟೆಲ್ ಅಲ್ಲಿ ನನ್ ಕರ್ಕೊಂಡು ಹೋಗ್ಸಕ್ ಅವ್ನಿಗೆ ಪ್ರಾವಿಷನ್ ಇಲ್ಲ. ಅವ್ರು ವಾರ್ಡನ್ ಯಾಕೆ ಏನು ಅಂತ ಲಿಟ್ರಲಿ ನೀವು ನಂಬಲ್ಲ, ನನ್ಗೋಸ್ಕರ ಅವನೇನು ಒಂದ್ ತಿಂಗಳಲ್ಲಿ ಒಂದು 25 ದಿನ ನನ್ ಜೊತೆ ಆಚೆನೆ ತಿಂತಿದ್ದ. ಓನ್ಲಿ ಬಿಕಾಸ್ ಆಫ್ ಮೀ. ನನಗ್ ತಿನ್ನಿಸ್ಬೇಕು, ಇವ್ನು ಒಬ್ನೇ ಹೋದ್ರೆ ತಿನ್ನಲ್ಲ ಅಂತ. ನನ್ಗೆ ಅಲ್ಲಿ ಯಾಕೆ ಊಟ ಸರಿ ಇಲ್ಲ ಆತರ. ಸೊ ಇಲ್ಲಿವರೆಗೂ ನನಗೆ ಯಾವತ್ತೇ ನಾನು ಊರ್ಗ್ ಹೊಂಟ್ರು ಅವ್ನು ಕೇಳ್ತಾ ಇದ್ದಿದ್ ಯಾವಾಗ ಬರ್ತೀಯ ಅಂತಲ್ಲ, ಬಸ್ ಚಾರ್ಜ್ ನೀನ್ ಅಂತ ದುಡ್ಡು ಆಯ್ತಾ ಅಂತ. ಆ ತರದ ಒಂದು ಫ್ರೆಂಡ್ಶಿಪ್ ನನ್ ಜೊತೆಗಿರೋದು. ಅವ್ರ ಬಗ್ಗೆ ಲಿಟ್ರಲಿ ಹೇಳ್ಬೇಕು ಅಂದ್ರೆ ಈಗಿನ ಜನ್ಜಿ ಫ್ರೆಂಡ್ಸ್ ಮಗದೊಂದು ಒಳ್ಳೆಯವರು ಕೆಟ್ಟವರು ಅನ್ನೋದನ್ನ ನಾನು ಕಮೆಂಟ್ ಮಾಡ್ಲಾರೆ. ನಿಜವಾದ ಒಬ್ಬ ಸ್ನೇಹಿತನಿಗೆ ಏನ್ ಅವಶ್ಯಕತೆ ಇದೆ ಏನಿಲ್ಲ ಅನ್ನೋದನ್ನ ಯಾರು ಅರ್ಥ ಮಾಡ್ಕೊತಾರಲ್ಲ ಅವರೇ ನನ್ನ ಪ್ರಕಾರ ನಿಜವಾದ ಫ್ರೆಂಡ್ಸ್. ಖಂಡಿತವಾಗಿ ಸತ್ಯ. ಮತ್ತೆ ತಮ್ಮ ಬಗ್ಗೆ ಇನ್ನೊಂದು ಕೇಳಿದೆ ಸರ್, ಏನು ಸ್ಕೂಲಿಗೆ ಗೌರ್ಮೆಂಟ್ ಸ್ಕೂಲ್ಗೆಲ್ಲ ಅಂದ್ರೆ ನಿಮ್ದು ಏನು ಒಂದು 15 ಲಕ್ಷ 20 ಲಕ್ಷ ಪೇಮೆಂಟ್ ಇದೆಯಾ, ಯಾವ ತರ ಅಂತ?
ಸರ್ ಇದನ್ನ ಕ್ಯಾಮ್ರಾ ಆಫ್ ಮಾಡ್ಬಿಡ್ತೀರಾ ಎಂತಕ್ಕೆ? ಅಲ್ಲ ಕ್ಯಾಮ್ರಾ ಇರುತ್ತೆ. ಯಾಕೆ ಅಂದ್ರೆ ನನ್ಗೆ ಬೇಜಾರಾಗ್ಬೇಡಿ. ಯಾಕೆ ಈ ಪ್ರಶ್ನೆ ಬರ್ತಾ ಇದೆ ಅಂದ್ರೆ, ಒಂದ್ಸರಿ ಇಡೀ ಊರ್ನವ್ರನ್ನೆಲ್ಲ ಕರ್ಕೊಂಡ್ಬಂದು ಬೆಂಗಳೂರ್ನ ತೋರ್ಸೋ ಪ್ರಯತ್ನ ಮಾಡ್ತೀರಿ, ದೊಡ್ಡ ಸಾಹಸ. ಅದೊಂಥರ ಹೆಂಗೆ ಅಂತಂದ್ರೆ ನಿಲುಕದ ನಕ್ಷತ್ರಗಳಾಗಿರ್ತವೆ. ಅಯ್ಯ ನಮ್ದೇ ನಮ್ಗೆ ಅರ್ಕ ಉತ್ಕ ಅನ್ನಂಗ ಆಗಿರುತ್ತೆ, ಹಾಸ್ಕ ಹೊಚ್ಕ ಅನ್ನಂಗೆ. ಇನ್ನು ಅವ್ರನ್ನೆಲ್ಲ ಕರ್ಕೊಂಬರೋದ. ಆಮೇಲೆ ಇನ್ನೊಂದ್ ಕಡೆ ನೋಡ್ತೀರಿ, ಏನೋ ಸ್ಕೂಲು ಕಾಲೇಜುಗಳಲ್ಲಿ ನಿಮ್ಮ ಒಂದು ಊರುಗಳಲ್ಲಿ ಇರುವಂತ ಸ್ಕೂಲ್ಗಳನ್ನೆಲ್ಲ ಪೇಂಟ್ ಮಾಡೋದು, ಅಥವಾ ಅವ್ರಿಗೆ ಯಾರಿಗೋ ಒಂದು ಎಜುಕೇಶನ್ ಕೊಡಿಸೋದು. ಇನ್ನೊಂದು ಏನ್ ಎಷ್ಟು ಅಂತ, ಅದಕ್ಕೆ ನಾನು ಕೇಳ್ತಾ ಇರೋದು ನಿಮ್ ಪೇಮೆಂಟ್ ಎಷ್ಟು ಅಂತ. ಸರ್ ನಾನು ಅದ್ರ ಬಗ್ಗೆ ನನಗೇನು ಹೇಳ್ಕೊಳಕ್ಕೆ ಅಂತ ಮುಜುಗರ ಏನಿಲ್ಲ. ಫಸ್ಟ್ ಆಫ್ ಆಲ್ ಈ ಟಾಪಿಕ್ ನಾನು ಇಂಟರ್ವ್ಯೂ ಅಲ್ಲಿ ಡಿಸ್ಕಸ್ ಮಾಡಕ್ಕೂ ನನಗೆ ಯಾಕೆ ಅಂತಂದ್ರೆ ಸ್ಟಿಲ್ ನಾನು ಹೇಳ್ತೀನಿ ನಿಮ್ಗೆ, ನಾನು ಓದಿದಂತ ನಮ್ ಸ್ಕೂಲ್ ಇದೆಯಲ್ಲ ಅಲ್ಲಿ ಅಗೇನ್ ಮತ್ತೆ ನನ್ನನ್ನೇ ನಾನು ಒಂದ್ 120 ಜನ ವ್ಯಕ್ತಿಗಳು ಅಂದ್ರೆ ವಿದ್ಯಾರ್ಥಿಗಳು ನೋಡ್ತಾ ಇದೀನಿ. ನನಗೂ ಹಾಕೊಂಡ್ ಹೋಗಕ್ ಬ್ಯಾಗ್ ಇರ್ಲಿಲ್ಲ. ಅಂದ್ರೆ ಈಗ ಬೀಜ ಗೊಬ್ಬರ ಹಾಕಿರುವಂತ ಚೀಲದಲ್ಲಿ ಹಿಡ್ಕೊಂಡು ಓಡಾಡ್ತಿದ್ದು. ನಮ್ ಟೀಚರ್ಸ್ ಕೂಡ ಅಷ್ಟೇನೆ, ನಮ್ ಹುಡುಗ ಏನೋ ಇಲ್ಲಿಂದ ಹೋಗಿದ್ದೇನಪ್ಪ ಬೆಂಗಳೂರಲ್ಲಿ ಏನೋ ಕೆಲಸ ಮಾಡ್ತಿದ್ದಾನೆ, ಸೊ ಅಟ್ಲೀಸ್ಟ್ ಅವ್ರು ನನ್ನಿಂದ ಯಾವುದೇ ನಿರೀಕ್ಷೆ ಮಾಡಲ್ಲ. ಬಟ್ ಸೊ ನನ್ ಸ್ಕೂಲಿಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ನನಗಂತೂ ತುಂಬಾ ಅಂದ್ರೆ ತುಂಬಾ ಇದೆ. ನೀವು ಪೇಮೆಂಟ್ ಬಗ್ಗೆ ಕೇಳಿದ್ರಿ, ನನ್ನ KEB ಸಂಸ್ಥೆ ಇದೆ ಅಲ್ಲ ಸರ್, ನನಗೆ ಇನ್ಯಾವುದೇ ರೀತಿಯಾದ ನನಗೆ ಅಂದ್ರೆ ಅನ್ನೆಸೆಸರಿ ದುಡ್ಡು ಮಾಡೋಂತ ಅವಶ್ಯಕತೆನೇ ಇಲ್ಲ. ಬಿಕಾಸ್ ನನ್ನ ಸಂಬಳನೇ ನನಗೆ ಇನ್ಯಾವನ್ನು ಕೈ ಚಾಚದೆ ಇರೋಷ್ಟು ದೇವ್ರ ಸಂತೃಪ್ತಿಯಾಗಿ ಕೊಡ್ತಾನೆ. ಇನ್ನೊಬ್ಬನಿಗೆ ದಾನ ಧರ್ಮ ಅದೆಲ್ಲ ಅನ್ನೋದಕ್ಕಿಂತ ದೊಡ್ಡದಾಗಲ್ಲ ಅಂದ್ರೂ ನನ್ನ ಹೊಟ್ಟೆ ಬಟ್ಟೆಗೆ. ನಾನು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡುವಾಗ ನನಗೆ 15,000 ಸಂಬಳ ಸಿಕ್ಕರೆ ಸಾಕು ಅಂತ ಓದಿರೋನು ಸರ್ ನಾನು. ಸೊ ನನಗೆ ಸ್ಟಾರ್ಟಿಂಗ್ 45,000 ಸಂಬಳ. ಈ KEB ನಾನ್ ಕನ್ಮನ್ಸಲ್ಲೂ ಅನ್ಕೊಂಡಿಲ್ಲ. ಸೊ ಅದು ನಾನು ಬ್ಯಾಗ್ದೊಂದು ಹೇಳ್ಬಿಡ್ತೀನಿ. ನಮ್ದೊಂದು ನಮ್ ಬ್ಯಾಚ್ ಅವ್ರದೊಂದು ಅಂದ್ರೆ ನಂತರನೇ ಬಡರೇಖೆಯಿಂದ ಬಂದಂತದ್ದು ಒಂದು ಗ್ರೂಪ್ ಇತ್ತು. ಸೊ ಅವ್ರ ಹೆಸರು ತಗತೀನಿ ನಾನು, ಶ್ರುತಿ ಅಂತ ಅವರೊಂದು ನನ್ನ ಕೊಲೀಗ್ ಅವ್ರ ಮಿಸಸ್. ಸೊ ಒಂದು ಗ್ರೂಪ್ ಮಾಡಿದ್ರು. ನಾವ್ ಎವ್ರಿ ಮಂತ್ ನಾನ್ ಲಕ್ಷಾಧಿಪತಿ ಅಲ್ಲ ಸರ್. ಸೊ ನನಗೆ ಯಾವ್ದನ್ನು ಇನ್ ಯಾವುದೇ ರೀತಿಯಾದ ಬಲ್ಕ್ ಅಮೌಂಟ್ ಮತ್ತೊಂದ್ ಸಿಗಲ್ಲ. ಎವ್ರಿ ಮಂತ್ 100 to 200 ಒಂದು ಗ್ರೂಪ್ಗೆ ನಾವು ಪೇ ಮಾಡ್ತಾ ಇದ್ವಿ. ಸೊ ಹಂಗ ಒಂದೊಂದೊಂದು ವರ್ಷ ಮಾಡಿದ್ವಿ. ಸೊ ಅದು ಎವ್ರಿ ಮಂತ್ ಎಷ್ಟು ಕಲೆಕ್ಟ್ ಆಗ್ತಿತ್ತಲ್ಲ, ಸೊ ಅದರಲ್ಲಿ ಮೈಸೂರು ಭಾಗದ ಒಂದು 7-8 ಹಳ್ಳಿಗಳಿಗೆ ನಾವು ಮಾಡಿದ್ವಿ. ಸೊ ಆ ಒಂದು ಇದರಿಂದ ಸೊ ಅದಾದ್ಮೇಲೆ ಏನಾಯ್ತು, ನಾನು ಈಗ ನಮ್ಮೂರಿನ ಭಾಗಕ್ಕೆ ಈ ಸಲ ಮಾಡೋಣ ಅನ್ನೋದು ನಾನು ಒಂದು ಪ್ರಸ್ತಾಪ ಇಟ್ಟೆ ಅವ್ರಿಗೆ. ಅವ್ರು ನೆಕ್ಸ್ಟ್ ತಾಟ ಇಲ್ಲ ಅವ್ರಿಗೆ. ಅವ್ರ ಪ್ರಕಾರ ಟೋಟಲ್ ನನ್ನ ಸ್ಕೂಲಿಗೆ ಬೇಕಾಗಿದ್ದಂತ ಬ್ಯಾಗು ಒಂದು 140-160 ಸನಿಹ 170 ಬ್ಯಾಗ್ ವರ್ಗು ಬೇಕಿತ್ತು. ಈಗ ನನಗೆ ಅಲ್ಲಿಂದ ನನಗೆ ಅಲ್ಲಿ ಫಂಡ್ಸ್ ಇದ್ದಿದ್ದು 60-70 ಬ್ಯಾಗ್. ಇನ್ನೂ 100 ಬ್ಯಾಗ್ ನಾನು ಅರೇಂಜ್ ಮಾಡ್ಲೇಬೇಕು. ಬಿಕಾಸ್ ಯಾಕಂದ್ರೆ ಮಕ್ಳು ಮನ್ಸಲ್ಲಿ ಅವ್ರಿಗೆ ಕೊಟ್ರು ಇವ್ರಿಗೆ ಕೊಟ್ಟಿಲ್ಲ ಅನ್ನೋದು ನಾವು ಬರಬಾರ್ದು. ಸೊ ನಾನ್ ಅವತ್ತು ಡಿಸೈಡ್ ಮಾಡಿದೆ, ನಂದು ELS ಅಂತ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡ್ತಾರೆ. ಅಂದ್ರೆ ನಾನು ರಜಾ ಅದನ್ನ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ವಾಪಸ್ಸು ನಾನ್ ಸರೆಂಡರ್ ಮಾಡಿದ್ರೆ ನನಗೆ ಅದು 1 ತಿಂಗಳು ನನಗೆ ಪೇಮೆಂಟ್ ಎಕ್ಸ್ಟ್ರಾ ಕೊಡ್ತಾರೆ. ಸೊ ಅದನ್ನ ಮಾಡಿದೆ. ಅದಕ್ಕೂ ಒಂದ್ 60-70 ಬ್ಯಾಗ್ ಆಯ್ತು. ಇನ್ನೂ 30 ಬ್ಯಾಗ್ ನನಗೆ ಬೇಕಿತ್ತು. ನಾನು ಈ ವೇದಿಕೆಯಲ್ಲಿ ನಿಜವಾಗ್ಲೂ ಅವ್ರ ಹೆಸರು ಹೇಳಕ್ಕೆ ಅಂದ್ರೆ ಜಾಸ್ತಿ ಇಷ್ಟಪಡ್ತೀನಿ. ನಮ್ಮ ಇಬ್ರು ಮೇಡಮ್, ಒಬ್ರು ಸರ್, ಅವರಿಗೆ ಸರ್ ಹಿಂಗಿದೆ ನಮ್ಮ ಊರ್ಗ್ ಒಂದ್ ಬ್ಯಾಗ್ ಬೇಕು ಸರ್, ಈಗ ಇಷ್ಟ ಆಗಿದೆ. ಆಯ್ತು ಕಣ, ನನ್ ಕಡೆಯಿಂದ 10. ಸೊ ಅಷ್ಟು ಸೇರಿಸಿ 180 ಬ್ಯಾಗ್ ನ ನನ್ ಸ್ಕೂಲ್ಗೆ ಕೊಟ್ಟೆ. ಸೊ ಈ ಶ್ರೇಯ ಈ ಕ್ರೆಡಿಟ್ ಈಗ ನನಗೆ ಬರ್ಬೇಕು ಬಿಡ್ಬೇಕು ಸೆಕೆಂಡ್ರಿ. ನನ್ನೂರಿಗೆ ನಾನು ಮಾಡಿದೀನಿ, ನಂದೇನ್ ಸ್ಪೆಷಾಲಿಟಿ ಇಲ್ಲ. ಬಟ್ ನನ್ನ ಒಂದೇ ಮಾತನ್ನ ನಂಬಿ ಇವ್ರು ಎಲ್ರು ಕೈ ಜೋಡಿಸಿದ್ರಲ್ಲ, ಈ ವೇದಿಕೆಯಿಂದ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದೀನಿ. ಸೂಪರ್. ಅಂದ್ರೆ ನೋಡಿ, ಏನೇ ಒಂದ್ ಹೋದ್ರು ಜೀವನ ಅಂತ ಬಂದಾಗ ನಂದು ನಮ್ದು, ನಮ್ಮ ಮನೆ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಹೆಂಡತಿ ಒಡವೆ, ಇದೆಲ್ಲ ಕಾಮನ್ ಆಗಿ ಅದು ಹುಡುಗನ್ಗಾಗ್ಲಿ ಹುಡುಗಿಗಾಗ್ಲಿ ಇದ್ದೇ ಇರುತ್ತೆ. ಬಟ್ ನೀವು ಈ ಪರರ ಚಿಂತನೆ ಮಾಡುವಂತಹ ಮನಸ್ಥಿತಿಗಳಿರುವವರಿಗೆ ಪರಮಾತ್ಮನೇ ಬಂದು ತುತ್ತ ನಿಕ್ಕುವನಯ್ಯ ಸರ್ವಜ್ಞ ಅಂತ ಹೇಳ್ತಾರೆ. ಆತರ ಬಹಳ ಖುಷಿ ಅನ್ನಿಸ್ತದೆ ನನ್ಗೆ. ಇಂಥದ್ದನ್ನೆಲ್ಲ ನೋಡಿದಾಗ, ಇಂಥದ್ದನ್ನೆಲ್ಲ ಥಿಂಕ್ ಮಾಡಿದಾಗ ಖಂಡಿತವಾಗಿ ಈಗೇನು ಟ್ರೋಲ್ ಆಗಿದೆ, ಖಂಡಿತವಾಗಿ ಅದು ಗೊತ್ತಿದ್ದೋ ಆಗಿಲ್ಲ ಅನ್ನೋದಕ್ಕಿಂತನ ಆಗಿಲ್ವೋ ಅನ್ನೋದಕ್ಕಿಂತ ದೈವ ನಿರ್ಣಯವೇ ಸರಿ ಅಂತ ಹೇಳ್ತಾರಲ್ಲ, ಹಂಗೆ ಹೇಳಕ್ಕಾಗಲ್ಲ. ಖಂಡಿತವಾಗಿ ನನ್ಗಂತೂ ಬಹಳ ಖುಷಿ ಆಯ್ತು. ಯಾಕೆಂತಂದ್ರೆ ಈ ತರ ಈಗಿನ ಕಾಲದಲ್ಲಿ ಬೆಳ್ಳೆಣಿಕೆ, ಈಗ ಪ್ರೆಸೆಂಟ್ಲಿ ನಾನು ಸಮಾಜಕ್ಕೆ ಏನಾದ್ರು ಮಾಡ್ಬೇಕು ಅನ್ನೋ ಮನಸ್ಥಿತಿ ನನಗೆ ತುಂಬಾ ಇದೆ.
ಆದ್ರೆ ಅದೇನೋ ಅಂತಾರಲ್ಲ, ವಿಟಮಿನ್ ಎಂ ಪವರ್ ಕಮ್ಮಿ ಆಗಿರೋದ್ರಿಂದ ಬೇರೆ ಇನ್ನೇನ್ ಮಾಡ್ಬೋದು ಅಂದ್ರೆ, ಈಗ ವಿಟಮಿನ್ ಎಂ ಇಂದನೇ ಮಾಡೋದಕ್ಕೆ ಆಗದೇನೆ ಇನ್ನೂ ಸಾವಿರಾರು ಇದೆ. ಆ ಒಂದು ಧ್ವನಿ ಎತ್ತುವಂತ ಕಾರ್ಯದಲ್ಲಿ ನಾವು ಮುಂದೆ ಆಗ್ತಾ ಇದ್ದೇವೆ. ಆದ್ರೆ ತಮ್ಮಂತವ್ರು ಇರ್ತೀರಲ್ಲ, ಖಂಡಿತವಾಗಿ ಮನ್ಸಾರೆ ಹೇಳ್ತೀನಿ, ತುಂಬಾ ಖುಷಿ ಆಯ್ತು. ಎಸ್, ಇನ್ನು ಜೀವನ ಅಂತ ಬಂದಾಗ ಎಲ್ಲಾನು ಹೇಳುವಂಥದ್ದು ಅಂದ್ರೆ ಸಿಂಪಲ್ ಆಗಿ ಏನೇನ್ ತಗೋಬೇಕೋ ಅದನ್ನ ತಗೊಂಡ್ವಿ. ಇನ್ನು ಬಿಗ್ ಬಾಸ್ ಇಂದು ಫೈನಲ್ ಸ್ಟೇಜಿಗೆ ಬಂದ್ಬಿಡೋಣ. ಬಿಗ್ ಬಾಸ್ ಇಂದು ಅಕಸ್ಮಾತ್ ಅದ್ ದೈವ ನಿರ್ಣಯ, ನಾನು ಆಗ್ಲೇ ಹೇಳಿದೆ, ಅದು ನಿಮ್ಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ. ಇನ್ ಕೇಸ್ ಸೆಲೆಕ್ಟ್ ಆದ್ರೆ ಏನ್ ಮಾಡ್ಬೇಕು ಅಂತ ನೀವು? ಸರ್, ಇಲ್ಲಿವರೆಗೂ ನಾನು ಅದಕ್ಕೆ ಪ್ರಿಪೇರ್ ಆಗಿಲ್ಲ. ಜಸ್ಟ್ ಒಂದು ಆಡಿಷನ್ ಮಾತ್ರ ಕೊಟ್ಟಿದ್ದೀನಿ ಸರ್. ನಿಜ, ಬಿಗ್ ಬಾಸ್ ಅಂತ ಬಂದ್ರೆ ನಾನು ಸತತ 12 ವರ್ಷದಿಂದನೂ ಬಿಗ್ ಬಾಸ್ ನೋಡ್ಕೊಂಡ್ ಬಂದಿದ್ದೀನಿ. ಐ ಆಮ್ ಬಿಗ್ ಫ್ಯಾನ್ ಆಫ್ ಬಿಗ್ ಬಾಸ್. ಸೊ ಅದರಲ್ಲಿ ಸೀಸನ್ 1 ಇಂದನೂ ಒಬ್ಬೊಬ್ರನ್ನ ತಗಂತ ಬಂದ್ರೆ ನನ್ನ ಅವ್ರಿದ್ದಾಗ ನಾನೇ ಇರ್ಬೋದ ಅಂತ ಎಷ್ಟೊಂದ್ಸಲ ಅನ್ಸಿದೆ. ಈಗ ನನ್ ಬಗ್ಗೆ ನಾನು ಹೇಳ್ಕೊಳ್ಳೋದು ಅತಿಶಯೋಕ್ತಿ ಅನ್ನಿಸ್ಬೋದು, ಬಟ್ ಸ್ಟಿಲ್ ನಾನ್ ಏನ್ ಹೇಳಕ್ ಹೊಟ್ಟಿದ್ದೀನಿ ಅಂದ್ರೆ, ಬಿಕಾಸ್ ನನ್ನ ಆಫೀಸಲ್ಲಿ ಮತ್ತೊಂದಲ್ಲಿ ನನ್ನ ವ್ಯಕ್ತಿತ್ವ ಎಲ್ಲರೂ ನೋಡ್ತಾರಲ್ಲ. ನನಗೆ ಸುಮಾರು ಒಂದು 100 ಜನ ನಾನು ಭೇಟಿ ಆದ್ರೆ 80 ರಿಂದ 90 ಜನ ಯುವರ್ ನಾಟ್ ಇಲ್ಲಿರೋನಲ್ಲ ಕಣೋ ನೀನು, ಲಿಟ್ರಲಿ ನೀನ್ ಇಲ್ಲಿರೋನಲ್ಲ. ಇನ್ನೆಲ್ಲೋ ನೀನ್ ಟ್ರೈ ಮಾಡು, ಯಾವ್ದನ್ನು ನೀನ್ ಅಂದ್ರೆ ನಿಂತ ನೀರ್ ಆಗ್ಬೇಡ, ಅರಿಯೋ ನೀರಾಗ ಟ್ರೈ ಮಾಡ್ತಾನೆ ಇರೋ. ಒಂದ್ ಬೇಸಿಕ್ ಕೆಲಸ ಅನ್ನೋದಂತೂ ಇದೆ. ದೇವ್ರಿಗೆ ನಿನ್ನಂತ ಟ್ಯಾಲೆಂಟ್ ಎಲ್ರಿಗೂ ಕೊಟ್ಟಿರ್ಲಿಕ್ಕಿಲ್ಲ. ಸೊ ನಿನಗಿರೋ ಟ್ಯಾಲೆಂಟ್ ನ ಬರೀ ಜಸ್ಟ್ ಇದ್ಯಾವ್ದೋ ಬರೀ ಕೆಲ್ಸ, ಮನೆ, ಮಕ್ಕಳು ಅನ್ಕೊಂಡ್ ನೀನ್ ವೇಸ್ಟ್ ಮಾಡ್ಕೋಬೇಡ. ಅಟ್ಲೀಸ್ಟ್ ಏನೋ ಹೊಸದ್ ಯಾವ್ದಾದ್ರು ಟ್ರೈ ಮಾಡ್ತಾ ಇರೋ, ಗೊತ್ತಿಲ್ಲ ಯಾರ್ಯಾರ್ಲಕ್ಕೆ ಎಲ್ಲೆಲ್ಲಿದೆ ಅಂತ. ಬಟ್ ನನಗೂ ಯಾವತ್ತೋ ಒಂದ್ಸಲ ಅನ್ನಿಸ್ತು, ಎಲ್ಲೋ ಇದ್ದವನ್ನ ಅದೊಂದು ಇದಿದೆ ಸರ್ವಜ್ಞಂದು ಒಂದು, ಅತ್ತ ಎಲ್ಲಿಯದೋ ಅನ್ನ ಎಲ್ಲಿಯದೋ, ಎತ್ತಲಿನ ಗೊಬ್ಬರವೋ ಎತ್ತಲಿನ ನೀರು, ಯಾರ ದುಡಿಮೆಯ ಫಲವೋ ಊಟ ನಮ್ಮದಾಗದು, ಋಣವೆಂಬುದು ಕಣ್ಣಿಗೆ ಕಾಣದ ಗುಪ್ತಗಾಮಿನಿ, ಮತ್ತೆ ನನ್ನ ಸರ್ಕಾರಿ ಸೇವೆ ಕೂಡ ಸಪ್ತಗಾಮಿನಿ. ನನಗೆ ಹನುಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನನಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಇವತ್ತು ಇಲ್ಲಿಗೆ ಬರ್ತೀನಿ ಅಂತ. ಸೊ ಕನ್ಸ್ ಕಾಣೋದ್ರಲ್ಲಿ ತಪ್ಪಿಲ್ಲ. ಸೊ ಏನಿದೆ, ನಾನು ಇಲ್ಲಿಂದ ನನ್ನ ಟ್ಯಾಲೆಂಟ್ ನಾನು ಏನು ಪ್ರೂವ್ ಮಾಡ್ಕೋಬಾರ್ದು ಅನ್ನೋದು ನನ್ನ ತಲೆಯಲ್ಲಿ ತಾಟ್ ಬಂತು. ಅದು ಏನೋ ಕಾಕತಾಳಿ ಅನ್ನೋ ತರ ಇದೇ ಸಲ ಪಬ್ಲಿಕ್ಗೂ ಅವಕಾಶ ಕೊಟ್ಬಿಟ್ರು ಕಲರ್ಸ್ ಅವರು. ಸೊ ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ಕಲರ್ಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಹಂಗಾಗಿ ನಾನು ಅದನ್ನ ಆಡಿಷನ್ ಅಂತೂ ಹಾಕಿದೆ. ಈಗೇನೋ ಈಗ 12 ಸೀಸನ್ ಇಂದನೂ ಒಬ್ಬೊಬ್ರನ್ನ ತಗೊಂಡ್ರೆ ಆ ಎಲ್ರನ್ನೂ ಮಿಕ್ಸ್ ಮಾಡಿ ಒಂದು ಟ್ಯಾಲೆಂಟ್ ಆಚೆ ಬರುತ್ತಲ್ಲ, ಅದು ನಾನು ಅಂತ ಹೇಳಕ್ ನಂಗೆ ಇಷ್ಟ ಇಲ್ಲ. ನಾನ್ ಪ್ರವೀಣನೇ. ಬಟ್ ಒಂದಂತೂ ಸತ್ಯ, ಆ 12 ಜನದ್ದು ಕಾಂಬಿನೇಷನ್ ಆಗಿ ನಿಮಗೆ ಎಂಟರ್ಟೈನ್ಮೆಂಟ್ ಯಾವ ತರ ಇರ್ಬೋದು ಅಂತ ನೀವು ಊಹೆ ಮಾಡ್ಕೊಂಡಿದ್ದೀರಿ. ಅದಂತೂ ನಾನು ಅದಕ್ಕಿಂತ ಒಂದು ಪಟ್ಟು ಮೇಲಾಗಿ ಕೊಡಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಇದಕ್ಕಂತೂ ನಾನು ಸಿದ್ಧವಾಗಿದ್ದೀನಿ. ಖಂಡಿತ. ನೀವು ಆಗ್ಲೇ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರಿ, ಫ್ಯಾಮಿಲಿ ಬಗ್ಗೆ ಹೇಳಿದ್ರಿ, ಸಂಸಾರ, ಮಕ್ಕಳು ಅನ್ನೋದ್ರದ್ದು. ಅದು ಏನ್ ನಿಮ್ಮ ಸಂಸಾರದ ಒಂದು ಮನಸ್ಥಿತಿ ಹೆಂಗಿದೆ ಈಗ? ತಾವು ಎಲ್ಲೋ ಪರರ ಒಂದು ಚಿಂತೆ ಮಾಡುವಂತದ್ದು ಅಥವಾ ಪರರ ಸತ್ಕಾರ ಮಾಡ್ತಕ್ಕಂಥದ್ರಲ್ಲೇ ಮುಳುಗೋಗಿರುವಾಗ ಫ್ಯಾಮಿಲಿ ಕಡೆಯಿಂದ ಒಂದು ಪ್ರೆಷರ್ ಬರುತ್ತೆ. ಏನಕ್ಕೆ? ಅದೇ ದುಡ್ಡಿದ್ರೆ ಏನ್ಕಾದ್ರೂ ಬರಲ್ವಾ ನನ್ಗೆ, ಅದೇ ದುಡ್ಡಿದ್ರೆ ಅದಾಗಲ್ವಾ ಇದಾಗಲ್ವಾ, ಇದು ಕಾಮನ್ ಆಗಿ ಒಂದು ಫ್ಯಾಮಿಲಿ ಅಂತ ಬಂದಾಗ ಬಂದೇ ಬರುತ್ತೆ. ನಿಜನಾ? ಸೊ ನಿಮ್ ಫ್ಯಾಮಿಲಿ ಯಾವ ತರ ನಿಮ್ಗೆ ಸಪೋರ್ಟಿವ್ ಆಗಿದ್ಯಾ, ಅಥವಾ ಎಲ್ಲಾ ಫ್ಯಾಮಿಲಿ ತರಾನೇ ನಿಮ್ ಫ್ಯಾಮಿಲಿನೂ ಬೈ ಅಂತ ಬರ್ತಾ ಇದೆಯಾ ಸೌಂಡ್? ಸರ್ ಇಲ್ಲ, ನನ್ ಫ್ಯಾಮಿಲಿ ನನಗೆ ಸಪೋರ್ಟಿವ್ ಆಗಿ ಇಲ್ಲ ಅಂದಿದ್ರೆ ನೀವು ಇಷ್ಟೊತ್ತು ಮಾತಾಡೋಂತ ಟಾಪಿಕ್ ಇರ್ತಿರ್ಲಿಲ್ಲ ನನ್ನ ಹತ್ರ. ಬಿಕಾಸ್ ಎಲ್ರ ತರನು ನಾನು ಆಫೀಸು ಮನೆ ಅಷ್ಟೇ. ಸೊ ಒಂದು ಹೇಳಕ್ ಇಷ್ಟಪಡ್ತೀನಿ, ನನ್ ಫಸ್ಟ್ ಆಫ್ ಆಲ್ ಜಾಯಿಂಟ್ ಫ್ಯಾಮಿಲಿ. ಸೊ ನಾವು 3-4 ಹೆಚ್ಚು ಕಡಿಮೆ ಅಂದ್ರೆ ಮನೇಲೆ ಒಂದ್ 12 ರಿಂದ 14 ಜನ ಇರ್ತೀವಿ. ಬೆಂಗಳೂರಲ್ಲಿ? ಹೌದು, ಬೆಂಗಳೂರಲ್ಲಿ. ಸೊ ನಾನು ಫಸ್ಟ್ ಅಪಾಯಿಂಟ್ ಆದಾಗ ನಾವು ಮನೆಗ್ ಬಂದಿದ್ದೇನೆ 14 ಜನ. ಸೊ 14 ಜನನು ಒಟ್ಟಿಗೆ ಇದ್ದು ಎಲ್ಲಾ ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಬಂದ್ರು ನಮ್ ತಮ್ಮ ಏನೋ ಮಾಡ್ತಾನೆ, ನನ್ ಮಗ ಏನೋ ಮಾಡ್ತಾನೆ, ಯಾವತ್ತೂ ನನ್ನ ಬಗ್ಗೆ ಅವ್ರಿಗೆ ಅಪನಂಬಿಕೆ ಬರ್ಲಿಲ್ಲ. ಏನೋ ಒಂದ್ ಮಾಡ್ತಾನೆ ಅನ್ನೋದೇ ಒಂದು. ಅವ್ರೆಲ್ಲಾ ಸಪೋರ್ಟ್ ಇರೋದಕ್ಕೇನೆ ನಾನ್ ಇವತ್ತು ನಿಮ್ ಹತ್ರ ಇಷ್ಟು ಪೀಸ್ ಆಗಿ ಕೂತ್ಕೊಂಡು ಮಾತಾಡಕ್ ಸಾಧ್ಯ. ಡೆಫಿನೆಟ್ಲಿ ಅದನ್ನಂತೂ ಮೆನ್ಷನ್ ಮಾಡ್ಲೇಬೇಕು ನಾನು ನನ್ನ ಹೆಂಡತಿ ಬಗ್ಗೆ. ಸೊ ಕೆಲವೊಬ್ರು ನನಗೇನ ಈಗಿಂದು ಎಲ್ಲೋ ಇದಕ್ಕೆ ಕರ್ಕೊಂಡು ಹೋಗಿ ತಳ್ಳಿದ್ರು ಗಂಡನ್ನ, ಇನ್ಯಾವ್ದೋ ಈಗ ನನಗೆ ಗೌರ್ಮೆಂಟ್ ಕೆಲಸ ಇವನಿಗೆ ತಳ್ಬಿಟ್ರೆ ಅವಳಿಗೆ ಕೆಲಸ ಸಿಗ್ತದೆ, ಅದೇನೇನೋ ಸುಮಾರು ನಾವು ಈಗ ರೀಸೆಂಟ್ ಆಗಿ ವೈರಲ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ನನಗೆ ನಿಜವಾಗ್ಲೂ ಅನ್ನಿಸ್ತು ಎಷ್ಟು ಪುಣ್ಯ ಮಾಡಿದೀನಿ ನಾನು ನನ್ನ ಹೆಂಡತಿ ಸಿಗೋದಿಕ್ಕೆ ಅಂತ. ಸರ್ ಲಿಟ್ರಲಿ ನಂಬಲ್ಲ, ಕೆಲವೊಂದ್ಸಲ ಮನೇಲಿ ಒಂದ್ ರೇಷನ್ಗೂ ಸಮೇತ ನಮ್ಮ ಹತ್ರ ದುಡ್ಡಿರಲ್ಲ. ಬಿಕಾಸ್ ಯಾರೋ ಊರಿಂದ ಫೋನ್ ಮಾಡ್ತಾರೆ, ಹಿಂಗ್ ಜಯದೇವ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟಿದೀನಿ ಅಣ್ಣ,
ಸೊ ನನಗೆ ಹಿಂಗೆ ಅಂದ್ರೆ ಹೇಳ್ಬೇಕು ಬೇಡವಾ ಅನ್ನೋದು ಸ್ಟಿಲ್ ನೀವು ಕೇಳ್ತಿದ್ದೀರಲ್ಲ ಅಂತ ಹೇಳ್ತಿದೀನಿ. ಕೇಳ್ತಾರೆ, ಈಗ ಅವ್ರಿಗೆ ಎಷ್ಟು ಕೇಳ್ತಾರೋ ಅಷ್ಟು ಹಾಕದೇ ಇದ್ರು ಅಟ್ಲೀಸ್ಟ್ ನನ್ನ ಹತ್ರ ಇರೋದಾದ್ರೂ ನಾನು ಮಾಡ್ಲೇಬೇಕಾದಂತ ಪರಿಸ್ಥಿತಿ. ಅವ್ರಿಗೆ ಇನ್ನೊಂದೇನಂದ್ರೆ ನನ್ನಿಂದ ಏನೋ ನಿರೀಕ್ಷೆ ಮಾಡ್ಕೊಂಡು ಬರ್ತಾರೆ ಅನ್ನೋದಕ್ಕಿಂತ ನಮ್ ಹುಡುಗ ಇದನ್ನೇ ಕಷ್ಟಕ್ಕೆ ಸ್ಪಂದಿಸ್ತೇನೆ ಅನ್ನೋ ಒಂದು ಆ ಬೇಸಿಕ್ ನಾದ್ರೂ ಉಳಿಸ್ಕೊಳಕ್ ನಾನು ಒದ್ದಾಡ್ಲೇಬೇಕು. ನೀವ್ ಇವತ್ತಿಗೂ ನಂಬಲ್ಲ, ನನ್ನ ಹೆಂಡತಿ ಯಾಕೆ ಆಗ್ತಿದ್ಯಾ, ಏನಕ್ಕೆ ಆಗ್ತಿದ್ಯಾ, ನಾವಿಲ್ವಾ, ನಮ್ ಲೈಫ್ ಏನು, ನನ್ ಮಕ್ಳು ಲೈಫ್ ಏನು, ನಮಗೇನ್ ಕೂಡಿಡ್ತಿದ್ಯಾ, ಇವತ್ತಿನವರೆಗೂ ಒಂದು ಕ್ವಶನ್ ಮಾಡಿಲ್ಲ ಸರ್. ಲಿಟ್ರಲಿ ಈ ವೇದಿಕೆ ಮುಖಾಂತರ ಬುಬು ನಿಂಗೆ ನಿನ್ ಬಗ್ಗೆ ಇನ್ನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಣ. ಖಂಡಿತವಾಗಿ ತುಂಬಾ ಇದಾಯ್ತು. ಎಸ್ ಸರ್, ಇನ್ ಕೇಸ್ ಏನಾದ್ರೂ ನೀವು ಬಿಗ್ ಬಾಸ್ ಹೋಗ್ಬಿಟ್ರಿ ಅನ್ಕೊಳ್ಳಿ, ನಿಮ್ಮ ಊರಿಂದು ಅಥವಾ ನಿಮ್ಮ ಸರ್ಕಲ್ ಯಾವ ತರ ಸೆಲೆಬ್ರೇಟ್ ಮಾಡ್ಬೋದು ನಿಮ್ಮ ಒಂದು ಅಂದಾಜಿನ ಪ್ರಕಾರ? ಸರ್ ನಿಮ್ಮಷ್ಟೇ ಕುತೂಹಲ ನಂಗೂ ಇದೆ. ಏನ್ ಮಾಡ್ಬೋದು ಅವರು ಅಂತ. ಈ ಕೆಲವೊಂದ್ರಿಂದ ಆಶ್ಚರ್ಯಚಕಿತರಾಗ್ತಾರೋ. ನೀವು ಇವನ್ ನಂಬಲ್ಲ, ನನಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಅಂತಾನು ನಮ್ ಊರವ್ರಿಗೆ ನಂಬಕ್ಕಿನ 3-4 ವರ್ಷ ಹಿಡಿತು. ಇವ್ನ್ಗೆಲ್ಲ ಎಲ್ಲಿ ಇಂತ ಸುಮ್ನೆ ಏನೋ ಹೇಳ್ಕತ್ತವ್ರೆ. ಸೊ ನಂದಂದ್ರೆ ಈಗ ಒಂದ್ ಊರ್ ಅಂದ್ಮೇಲೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಬಟ್ ನನ್ನೂರು ನನಗೆ ಯಾವತ್ತೂ ಪಾಸಿಟಿವ್ ಕೊಟ್ಟಿರೋದು. ಯಾವುದೇ ಜಾತಿ ಇರ್ಲಿ, ಯಾವುದೇ ಧರ್ಮ ಇರ್ಲಿ, ಯಾವುದೇ ಎಕನಾಮಿಕಲ್ ಆರ್ಥಿಕ ಸ್ಥಿತಿಗತಿಗಳಿರ್ಲಿ, ಎಲ್ಲದನ್ನು ಹೊರತುಪಡಿಸಿ ಅಣ್ಣ ತಮ್ಮ ನಮ್ಮವನು ನಮ್ಮೂರವನು ಅಷ್ಟು ನನಗೆ ಪ್ರೀತಿ ಕೊಟ್ಟು ಕಾಪಾಡ್ತವ್ರೆ ಸರ್. ಸೊ ಗೊತ್ತಿಲ್ಲ, ನನಗೆ ಇಲ್ಲಿ ಮೊನ್ನೆ ಯಾರೋ ಒಬ್ರು ನನಗೆ ಫೋನ್ ಮಾಡಿದ್ರು, ಇದು ಯಾರೋ ವೈರಲ್ ಇದನ್ನ ನೋಡ್ಕೊಂಡು ಬಿಗ್ ಬಾಸ್ ಸೆಲೆಕ್ಟ್ ಆಗ್ಬಿಟ್ಟಿದಿ ಅಂತ. ನಂದು 2 ಎಕರೆ ಹೊಲ ಹೋಗ್ಲಿ, ನೀನ್ ಬೆಳಿಬೇಕು ಮುಂದಕ್ಕೆ ಅಂತ ನನಗೆ ಹೋದಷ್ಟೇ ಖುಷಿ ಆಯ್ತು. ಸೊ ಅಂತವ್ರು ನನ್ನ ಊರಿನ ಜನ ಇದಾರಲ್ಲ, ಅಂತ ಮುಗ್ಧ ವ್ಯಕ್ತಿಗಳಿಗೆ ನಾನು ಈ ನಿಮ್ಮ ಚಾನಲ್ ಮುಖಾಂತರ ಅವ್ರಿಗೊಂದು ಧನ್ಯವಾದಗಳನ್ನ ತಲುಪಿಸ್ತೀನಿ. ಖಂಡಿತ ಸರ್, ಖಂಡಿತವಾಗಿ. ಇಲ್ಲ, ಓವರ್ ಆಲ್ ನೋಡಿ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ಬಂದ್ರೆ, ಎಷ್ಟು ಸೂಕ್ಷ್ಮವಾಗಿ ಬಂತು ಅಂತಂದ್ರೆ ಬಹಳ ಖುಷಿ ಆಯ್ತು. ಖಂಡಿತವಾಗಿ ನಮ್ಮ ಚಾನಲ್ನ ಕಡೆಯಿಂದ ಮತ್ತೆ ನಮ್ಮೆಲ್ಲ ವೀಕ್ಷಕ ಮಹಾಪ್ರಭುಗಳ ಕಡೆಯಿಂದನೂ ಕೂಡ ನಾವು ಹಾರೈಸ್ತೇವೆ. ನೀವೇನಾದ್ರೂ ಬಿಗ್ ಬಾಸ್ಗೆ ಹೋದ್ರೆ ಖಂಡಿತವಾಗಿ ನಮ್ಮ ಕಡೆಯಿಂದನೂ ಕೂಡ ಸಪೋರ್ಟ್ ಇರುತ್ತೆ. ಯಾಕೆ ಸಪೋರ್ಟ್ ಇರುತ್ತೆ? ನಮ್ಮ ಚಾನಲ್ ಕಡೆಯಿಂದ ಅಥವಾ ನಮ್ಮ ವೀಕ್ಷಕ ವೃಂದದ ಪರವಾಗಿ ಏನಕ್ಕೆ ಸಪೋರ್ಟ್ ಇರುತ್ತೆ ಅಂದ್ರೆ, ನಾನಾಗ್ಲೇ ಹೇಳ್ತಾ ಇದ್ದೆ, ಪರರಿಗಾಗಿ ಇಟ್ಟವನಿಗೆ ಪರಮಾತ್ಮನೇ ಕೈ ಹಿಡಿಯುವನು ಅಂತ ಅಂದ್ಬಿಟ್ಟು. ಸೊ ಆ ಪರರಿಗಾಗಿ ಮಾಡ್ತಾ ಇರತಕ್ಕಂತ ಸಹಾಯ ಅಂತಕ್ಕಂಥದ್ದು ಏನಿದೆ, ಖಂಡಿತವಾಗಿ ನಾವು ಆ ಪರರಲ್ಲಿ ಒಬ್ಬರಾಗಿ ನಾವು ನಿಮ್ ಪರವಾಗಿ ನಿಲ್ತೇವೆ. ಖಂಡಿತವಾಗಿ ಅದಂತೂ ಸತ್ಯ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಇಷ್ಟೊತ್ತಿನವರೆಗೂ ಮಾತಾಡಿ. ಎಸ್ ಸ್ನೇಹಿತರೆ, ನೋಡಿದ್ರಲ್ಲ, ನಿಮ್ಗೇನ್ ಅನ್ನಿಸ್ತು? ಬಿಗ್ ಬಾಸ್ಗೆ ಹೋಗ್ತಕ್ಕಂಥ ಸ್ಪರ್ಧಿಯಾಗೋದಕ್ಕೆ ಎಲ್ಲ ಅರ್ಹತೆಗಳು, ಆ ಒಂದು ಯೋಗ್ಯತೆ, ಆ ಒಂದು ನೈತಿಕತೆ ಇದೆಯಾ ಈ ಒಂದು ವ್ಯಕ್ತಿಗೆ ಅಂತಕ್ಕಂಥದ್ದನ್ನ ತಾವು ಹೇಳ್ತೀರಿ. ಖಂಡಿತವಾಗಿ ಹೇಳಿ, ಮತ್ತೆ ಆದಷ್ಟು ಶೇರ್ ಮಾಡಿ. ಇಂಥವ್ರು ಬೆಳಕಿಗೆ ಬರಬೇಕು. ಆದಷ್ಟು ಕಲರ್ಸ್ ಕನ್ನಡ ಟೀಮ್ಗಾಗ್ಬೋದು ಅಥವಾ ಕಿಚ್ಚ ಸುದೀಪ್ ಅವರ ಒಂದು ನೇಮ್ ನ ಮೆನ್ಷನ್ ಮಾಡೋದಾಗ್ಬೋದು, ಇವನ್ನೆರಡು ಮೆನ್ಷನ್ ಮಾಡಿ ಆದಷ್ಟು ಟ್ಯಾಗ್ ಮಾಡಿ. ಇನ್ನೂ ಸುಮಾರು ತಿಂಗಳುಗಳಿದೆ. ಸೊ ಇಂಥವ್ರು ಹೋಗ್ಬೇಕು. ಯಾಕೆಂತಂದ್ರೆ ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗತ್ತೆ ರೀ. ಇಂಥವ್ರೆಲ್ಲ ಹೋದಾಗ ಇನ್ನೊಬ್ರಿಗೆ ಯಾರಿಗೋ ಒಬ್ರಿಗೆ ಒಳ್ಳೇದಾಗತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಎಸ್ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.